ಇವಾಗ 10:30 ಕ್ರಾಸ್ ಆಗ್ತಾ ಬಂತು. 12:00ವರೆಗೆ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಇವತ್ತು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಹೊಸ ವರ್ಷಕ್ಕೆ ರೆಡಿ ಆಗಿಬಿಡಿ ಪೋಷಕರು ಮತ್ತು ಮಕ್ಕಳು. ನಿಮ್ಮ ಶಾಲೆಗಳು ಶುರುವಾಗುವ ಚಾನ್ಸಸ್ ಜಾಸ್ತಿನಿದೆ. ಸ್ಟುಡಿಯೋದ ನನ್ನ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಜೊತೆಗೆ ಮೈಸೂರಿಂದ ಅನ್ವಿತಾ ವಿದ್ಯಾರ್ಥಿನಿ ಕೂಡ ಜಾಯ್ನ್ ಆಗಿದ್ದಾರೆ. ವಾಣಿ ಮತ್ತು ಚಂದ್ರಶೇಖರ್ ಅವರು ಸ್ಟುಡಿಯೋಲ್ಲಿ ಕೂಡ ಇದ್ದಾರೆ. ಅನ್ವಿತಾ, ಲೆಟ್ ಮಿ ಆಸ್ಕ್ ಯು, ಈ ಆನ್ಲೈನ್ ಶಿಕ್ಷಣ ಅಂತ ಕರಿತೀವಲ್ಲ, ಇಷ್ಟು ದಿನ ನಡೀತಾ ಇತ್ತಲ್ಲ, ಇದೆಷ್ಟು ಎಫೆಕ್ಟಿವ್ ಅನಿಸ್ತಾ ಇದೆ ಸ್ಟೂಡೆಂಟ್ಸ್ಗಳಿಗೆ? ಎಫೆಕ್ಟಿವ್ ಇದೆ ಆ್ಯಕ್ಚುಲಿ. ಆದರೆ ನಮಗೆ ಆಫ್ಲೈನ್ ಕ್ಲಾಸಸ್ ಇರುತ್ತಲ್ವಾ, ನಾನು ಆವಾಗ ಡೌಟ್ ಕೇಳೋಕ್ಕೆಲ್ಲ ಸ್ವಲ್ಪ ಹಿಂಜರಿತೀನಿ. ಅದು ನಂಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸ್ತಾ ಇಲ್ಲ. ಇದು ನಂಗೊಂದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ನನಗೆ ಇವಾಗ ಮೊಬೈಲ್ ಮುಂದೆ ಇಲ್ಲ ಲ್ಯಾಪ್ಟಾಪ್ ಮುಂದೆ ಕೂತಿ ನನಗೆ ಐ ಪವರ್ ಜಾಸ್ತಿ ಆಗಿದೆ. ಆಮೇಲೆ ರೆಸ್ಟ್ಲೆಸ್ನೆಸ್ ಅನಿಸುತ್ತೆ. ಅದೇ ಕ್ಲಾಸಲ್ಲಾದರೆ ಒಂಥರ ಅದೇ ಸರೌಂಡಿಂಗ್ ವೈಬ್ಸ್ ಇರುತ್ತೆ. ಅದೇ ಮನೇಲಾದರೆ ಒಂಥರ ನಮಗೆ ಅದೇನೋ ಎಫೆಕ್ಟಿವ್ ಆಗಿರಲ್ಲ. ಅಯ್ಯೋ ಕೇಳಿದ್ರೆ ಕೇಳ್ಬೋದು, ಇಲ್ಲಾಂದರೆ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಆ ಥರ ಅನಿಸುತ್ತೆ ನನಗೆ. ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದ್ಯಾ. ವಿದ್ಯಾರ್ಥಿನಿ ಏನು ಫೀಲ್ ಮಾಡ್ಬೋದು ಅದನ್ನೇ ಹೇಳಿದ್ಯಾ. ಬಟ್ ಈ ಕೊರೋನಾ ಭಯ ಏನೂ ಇಲ್ವಾ ಈಗ? ಇದೆ ಆ್ಯಕ್ಚುಲಿ. ಅಕಸ್ಮಾತ್ ಇವಾಗ ಕಾಲೇಜ್ಗೆ ಹೋದೆ ನನಗೆ ಕರೋನಾ ಬಂತು ಅಂದರೆ ಆಮೇಲೆ ನಾನು ಕಾಲೇಜ್ ಹೋಗೋಕ್ಕೆ ಆಗಲ್ಲ. ಲ್ಯಾಬ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಇವಾಗ ಒಬ್ರಿಗೆ ಬಂದರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅಲ್ವಾ ಇದು. ಅವಾಗ ನನಗೆ ಬಂದುಬಿಟ್ರೆ ನಾನು ಲ್ಯಾಬ್ ಹೆಂಗೆ ಪರ್ಫಾರ್ಮ್ ಮಾಡೋದಂತ ಟೆನ್ಷನ್ ಇದೆ. ಅದ್ರ ಮಧ್ಯಾಹ್ನ ನನಗೆ ಹೋಗ್ಬೇಕು ಅನ್ಸುತ್ತೆ. ಪರವಾಗಿಲ್ಲ ಹೋಗ್ಲಿ ಅಂತಾರ, ಇಲ್ಲ ಬೇಡ ಅನಿತಾ ಎಲ್ಲೂ ಹೋಗ್ಬೇಡ ಮನೇಲೇ ಇರು ಅಂತಾರ? ಅಮ್ಮ ಹೋಗ್ಬಿಟ್ಟು ಬಾ, ಆದರೆ ಹುಷಾರಾಗಿರ್ಬೇಕು ಅನಿಸುತ್ತೆ ಅಂತ ಹೇಳ್ತಾರೆ. ಆದರೆ ಅಕಸ್ಮಾತ್ ಇವಾಗ ನಂಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ನನಗೆ ಮಾತಾಡಿಸ್ಬೇಕು ಅಂತ ಅನಿಸುತ್ತೆ. ನನಗೆ ಈ ಕರೋನಾ ಎಲ್ಲ ಮರ್ತೇ ಹೋಗುತ್ತೆ ಇದೆ ಅಂತ. ಅವಾಗ ಒಂದು ಸ್ವಲ್ಪ ಭಯ ಆಗುತ್ತೆ ನಂಗೆ, ಅಕಸ್ಮಾತ್ ಬಂದ್ಬಿಟ್ರೆ ಕರೋನಾ ಅಂತ. ಅನ್ವಿತಾ 12ನೇ ಕ್ಲಾಸ್ ಹೆಂಗೆ ಅಂದಮೇಲೆ ನಿಮ್ಮ ಮಗಳು 6ನೇ ಕ್ಲಾಸಲ್ಲಿ ಹೇಳೋದ್ರಲ್ಲಿ ಭಾಳ ಆಶ್ಚರ್ಯ ಇಲ್ವೇ ಇಲ್ಲ ಅನ್ಸುತ್ತೆ. ಅಂದರೆ ಆ ಕ್ಷಣಕ್ಕೆ ಸ್ಪರ್ ಆಫ್ ದಿ ಮೂಮೆಂಟ್ ಮರ್ತ್ಬಿಡ್ತಾರೆ ಮಕ್ಕಳೆಲ್ಲ, ಸಮಯ ಮಿಂಗಲ್ ಆಗ್ಬಿಡ್ತಾರೆ. ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವಾಗ ಮಾನಿಟರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅನ್ಸುತ್ತೆ ಸ್ಕೂಲೊಳಗೆ ಪ್ರೆಮಿಸಸಲ್ಲಿ. ಖಂಡಿತ ಸರ್. ಈಗ ದೊಡ್ಡವರೇ ನಾವೇ ಎಲ್ಲರೂ ಹೊರಗೆ ಫಂಕ್ಷನ್ಸು ಇದಕ್ಕೆಲ್ಲ ಹೋದಾಗ, ಯಾವಾಗಲೂ ಒಮ್ಮೆ ಹೋದಾಗ ನಾವೇ ಇಂಥ ತಪ್ಪುಗಳನ್ನ ಮಾಡ್ತೀವಿ. ಅಂಥದ್ರಲ್ಲಿ ಅಷ್ಟು ಸಣ್ಣ ಮಕ್ಕಳು ಮಾಡೋದ್ರಲ್ಲಿ ಯಾವುದೇ ಒಂದು ಏನಂತ ಹೇಳ್ತೀವಿ ನಾವು ಸರ್ಪ್ರೈಸ್ ಆಗೋ ಅಗತ್ಯ ಇಲ್ಲ. ಈ ಥರ ಇರುವಾಗ ನಾವು ನಮ್ಮ ಆ್ಯಸ್ ಎ ನಾನು ಪೋಷಕಿಯಾಗಿ ಏನು ಆತಂಕ ಇದೆ ಅಂದರೆ, ಸದ್ಯಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ದಯವಿಟ್ಟು ಶಾಲೆಗಳ ಆರಂಭ ಈಗ ಬೇಡವೇ ಬೇಡ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ 10ನೇ ಕ್ಲಾಸ್ ಮೇಲೆ ಅವ್ರಿಗೆ ಒಂದು ಮೆಚುರಿಟಿ ಇರುತ್ತೆ. ಹೇಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಹೌದು, ಅದು ಪರವಾಗಿಲ್ಲ ಇದು. ಬಟ್ ಈಗ ಇದು ಮಾಡಿಬಿಟ್ರೆ, ಇದು ಈಗ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅನ್ನೋದೇ ಒಂದು ನಮ್ಗೆ ಆತಂಕ ಸ್ಟಾರ್ಟ್ ಆಗಿದೆ. ನಾವು ಮನೇಲಿ ಏನು ಮಾತಾಡ್ಕೋತಾ ಇದ್ದೀವಿ ಅಂದರೆ, ನಾವು ನನ್ನ ಹಸ್ಬೆಂಡ್ ಇದು ಈ ಬೈ ಚಾನ್ಸ್ ಏನಾದ್ರು ಫಸ್ಟ್ ಸ್ಟಾರ್ಟ್ ಆದ್ರೂ ಈ ಕ್ಷಣಕ್ಕೆ ಅಂದರೆ ಈ ಒಂದು ಇದರಲ್ಲಿ ಕಳಿಸೋದು ಬೇಡವೇ ಬೇಡ ಅಂತ ನಾವು ಡಿಸೈಡ್ ಮಾಡಿ ಆಗಿದೆ. ನೋಡೋಣ ಏನಾಗುತ್ತೆ ಅನ್ನೋ ಒಂದು ಇದಿದೆ. ಬಟ್ ಆದ್ರೂ ನಾವು ಕಳಿಸೋದಕ್ಕೆ ನಾವು ರೆಡಿ ಇಲ್ಲ. ಚಂದ್ರಶೇಖರ್ ಸರ್, ಅಫ್ಕೋರ್ಸ್ ಆನ್ಲೈನ್ ಮೂಲಕ ಮಕ್ಕಳು ಶಿಕ್ಷಣವನ್ನೀಗ ಅಭ್ಯಾಸ ಮಾಡ್ತಿದ್ದಾರೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಗುಡ್ ಅನ್ಸುತ್ತಾ? ಇಲ್ಲಪ್ಪ ಬೇಡ, ಅವರೆಲ್ಲರೂ ಕೂಡ ಶಾಲೆ ಪ್ರೆಮಿಸಸ್ಗೆ ಬರಲಿ, ಅದೇ ಒಂದು ಒಳ್ಳೆಯದು ಮುಂದಿನ ಅವರ ಆರೋಗ್ಯ ಮತ್ತು ಮನಸ್ಸಿನ ದೃಷ್ಟಿಯಿಂದ ಮತ್ತು ಎಜುಕೇಷನ್ ದೃಷ್ಟಿಯಿಂದ ಏನು ಹೇಳ್ತೀರಾ ಚಂದ್ರಶೇಖರ್ ಸರ್? ನೋಡಿ, ಇದು ಆನ್ಲೈನ್ ಶಿಕ್ಷಣ ಹೀಗೆ ಮುಂದುವರೆದ್ರೆ ಪ್ರತಿಯೊಂದು ಮನೆಯೂ ಹುಚ್ಚಾಸ್ಪತ್ರೆ ಆಗುತ್ತೆ. ಸರ್, ಏನು ಇನ್ಕಮೆಂಟ್ ಹೊಡಿತಿದ್ರಿ? ಯಾಕೆ ಅಂತಂದ್ರೆ ಮಕ್ಕಳಲ್ಲಿ ಖಿನ್ನತೆ ಶುರು ಆಗ್ತಾ ಇದೆ. ಮತ್ತೆ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ, ಅಂದ್ರೆ ಅಡಿಕ್ಷನ್ ಆಗ್ತಾ ಇದೆ. ಇದು ಹವ್ಯಾಸ, ಅದು ಚಟವಾಗಿ ಪರಿವರ್ತನೆ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ಒಂದು ಅಡಿಕ್ಷನ್ ಅಂತಾನೆ ಮುಂಚೆ ಅದು ಒಂದು ಅಭ್ಯಾಸ ಆಗುತ್ತೆ, ಅಭ್ಯಾಸ ಹವ್ಯಾಸ ಆಗುತ್ತೆ, ಹವ್ಯಾಸ ಚಟವಾಗಿ ಪರಿವರ್ತನೆ ಆಗುತ್ತೆ. ಯಾವುದೇ ಮಕ್ಕಳು ಚಟಕ್ಕೆ ಹೋದಾಗ ಚಟ ಏರ್ತಾರೆ ಅಂತಕ್ಕಂಥ ಚಟ ಮತ್ತು ಚಟ್ಟ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಶಿಕ್ಷಣದ ಇದೇ ರೀತಿ ಮುಂದುವರೆದ್ರೆ ನಮ್ಮ ಮಕ್ಕಳು ದೈಹಿಕವಾದಂತ ಯಾವುದೇ ರೀತಿಯ ಕ್ರಿಯಾಶೀಲತಾ ಕೆಲಸಗಳು ಮಾಡಕ್ಕೆ. ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಲಹೆಗಳನ್ನು ಕೂಡ ಕೊಡ್ತಿದ್ದೀರಾ ನೀವು? ಹೌದು. ಏನ್ ಹೇಳ್ತಾರೆ ಮಕ್ಕಳೆಲ್ಲ? ಏನ್ ಹೇಳ್ತಾರೆ ಮಕ್ಕಳೇನಂತಂದ್ರೆ, ಈಗ ಆನ್ಲೈನ್ ಶಿಕ್ಷಣದ ಒಂದು ಮಿತಿ ಇರಬೇಕು. ಪ್ರತಿದಿನ ಏನೋ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಒಂದು ಸಬ್ಜೆಕ್ಟ್ ಮಾಡೋದು ಚೆನ್ನಾಗಿರುತ್ತೆ. ಇವರು ಪ್ರತಿದಿನ 4 ಅವರ್ 5 ಅವರ್ ಸುಮ್ನೆ ಇವ್ರು ಹೇಳೋದು ಗೌರ್ಮೆಂಟ್ ಆರ್ಡರ್ ಮಾಡೋದು ಪ್ರತಿದಿನ 2 ಗಂಟೆ ಮಾಡಿ ಅಂತ. ಪ್ರತಿದಿನ 4 ರಿಂದ 5 ಗಂಟೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದೆ. ಯಾಕಂದ್ರೆ ಅವ್ರು ಪೋರ್ಷನ್ ಮುಗಿಸ್ಬೇಕು, ಮತ್ತೆ ಅವ್ರಿಗೆ ಬರಬೇಕಾದ, ಯಾಕಂದ್ರೆ ಪೋರ್ಷನ್ ಮುಗಿದ್ರೆ ಫೀಸ್ ಕೊಡಿ ಕೇಳೋದಕ್ಕೆ ಅವ್ರಿಗೊಂದು ರೈಟ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಲಿಂಕ್ ಆಗಿರ್ತಕ್ಕಂಥ ಹಣ. ಈಗ ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತಾಡ್ತೀನಿ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳಾಗುತ್ತೆ. ಅಂದ್ರೆ ದೈಹಿಕ ಮತ್ತು ಮಾನಸಿಕವಾದಂತ
ಒಂದು ವ್ಯತ್ಯಾಸಗಳನ್ನ ಮಕ್ಕಳಲ್ಲಿ ಕಾಣ್ತಾ ಬರ್ತೀವಿ. ಯಾಕೆಂದ್ರೆ ಅವ್ನು ಸಡನ್ ಆಗಿ ಕೋಪಗೊಳ್ಳೋದು, ಮತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಅಳೋದು. ಈಗ ನಾನು ಈ ಒಂದು 6 ತಿಂಗಳಲ್ಲಿ ಹಲವಾರು ಮಕ್ಕಳುಗಳನ್ನ ನಾನು ಕೌನ್ಸಿಲಿಂಗ್ಗೆ ನೋಡಿದಾಗ ಓಕೆ ಈ ರೀತಿಯ ಪರಿಸ್ಥಿತಿ ಶುರು ಆಗಿದೆ. ಸರ್ ಇದೊಂದು ದೊಡ್ಡ ಮಟ್ಟದ ಆತಂಕ ಸರ್. ಚಂದ್ರಶೇಖರ್ ಸರ್, 100% ನಿಮ್ ಜೊತೆ ನಾನು ಮತ್ತೆ ಬ್ರೇಕ್ ಆದ್ಮೇಲೆ ಮಾತಾಡೋಕೆ ಶುರು ಮಾಡ್ತೀನಿ. ಬಿಕಾಸ್